ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಕೆಲವೊಂದು ಸಕುಲೆಂಟ್ಸ್ ಗಿಡಗಳನ್ನು ರೀಪಾಟ್ ಮಾಡಲಾಯಿತು. ನಾನು ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ, ಯಾವ ರೀತಿ ರೀಪಾಟ್ ಮಾಡಿದೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸಕುಲೆಂಟ್ಸ್ ಗಿಡಗಳಲ್ಲಿ ಈ ರೀತಿ ಗಿಡಗಳು ಬೆಳೀತವೆ, ಅಂದರೆ ಹೂ ಬರ್ತವೆ. ಅವನ್ನೆಲ್ಲ ಬೆಳೆಯೋದಕ್ಕೆ ಬಿಡಬಾರ್ದು, ಈ ರೀತಿ ತೆಗೆದು ಬಿಡಬೇಕು. ಇವನ್ನೆಲ್ಲ ಬೆಳೆಯೋದಕ್ಕೆ ಬಿಟ್ಟರೆ ಗಿಡ ಹಾಳಾಗೋಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಹಾಗಾಗಿ ಅವನ್ನ ತೆಗೆದು ಬಿಡೋದು ಒಳ್ಳೆಯದು. ಗಾರ್ಡನ್ ವೇಸ್ಟ್ ಮಣ್ಣಿತ್ತು, ಅದರಲ್ಲಿ ತುಂಬ ಈ ರೀತಿ ದೊಡ್ಡ ದೊಡ್ಡ ಕಸ ಎಲ್ಲ ಇರುತ್ತಲ್ಲ, ಅದಕ್ಕೆ ನಾನು ಅದನ್ನು ಈ ಥರ ಜರಡಿ ಆಡ್ಕೊತಾ ಇದ್ದೀನಿ. ಇದು ಜರಡಿ ಆಡಿಕೊಂಡು ನಾನು ಸಕ್ಯುಲೆಂಟ್ಸ್ಗಳನ್ನ ರಿಪಾಟ್ ಮಾಡೋದಿದೆ ನೋಡಿ. ಈಗ ಜರಡಿ ಆಡಿಕೊಂಡ್ರೆ ನಮಗೆ ಸ್ವಲ್ಪ ಈ ಥರ ಸಣ್ಣ ಇರೋಂಥ ಮಣ್ಣು ಸಿಗುತ್ತೆ. ಇದಕ್ಕೇ ನಾವು ಕೊಕೊಫಿಟ್ನ ಮಿಕ್ಸ್ ಮಾಡಿ ರಿಪಾಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ನಾನು ಈ ರೀತಿ ಜರಡಿ ಇಟ್ಕೋತಾ ಇದ್ದೀನಿ. ಸಕ್ಯುಲೆಂಟ್ಸ್ನ ರಿಪಾಟ್ ಮಾಡೋದಕ್ಕೆ ನಾನು ಕೊಕೊಫಿಟ್ ತೊಗೊಂಡಿದ್ದೀನಿ. ಹಾಗೆ ಗಾರ್ಡನ್ ವೇಸ್ಟಿಂದು ಸ್ವಲ್ಪ ಮಣ್ಣು ತೊಗೊಂಡಿದ್ದೀನಿ. ಹಾಗೆ ರೆಡ್ ಸಾಯಿಲು, ಫ್ರೆಶ್ ಸಾಯಿಲ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೋಳಿ ಗೊಬ್ಬರವನ್ನು ಇದಕ್ಕೆ ಫರ್ಟಿಲೈಸರ್ ಆಗಿ ಹಾಕ್ತಾಯಿದ್ದೀನಿ. ಹಾಕುವಾಗಲೇ ತುಂಬ ಫರ್ಟಿಲೈಸರ್ನ ಈ ಸಕುಲೆಂಟ್ ರಿಪಾಟ್ಗೆ ಏನು ಬಳಸೋದಿಲ್ಲ, ಹಾಗಾಗಿ ಸ್ವಲ್ಪ ಫರ್ಟಿಲೈಸರ್ ಹಾಕ್ತಾಯಿದ್ದೀನಿ. ಇಷ್ಟು ನಾನು ಪಾಟ್ ಮಿಕ್ಸ್ಚರಾಗಿ ತಗೋತಾ ಇದ್ದೀನಿ. ಹಾಗೆ ಸ್ವಲ್ಪ ಚಗರೆಯನ್ನು ಪಾಟ್ ತಳಭಾಗದಲ್ಲಿ ಬಳಸೋದಕ್ಕೆ ಚಗರೆಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಬೂದಿಯನ್ನು ಹಾಕ್ತಾಯಿದ್ದೀನಿ. ಕೆಂಪು ಮಣ್ಣನ್ನು ಹಾಕ್ತಾಯಿದ್ದೀನಿ. ಹಾಗೆ ಕೊಕೊಫಿಟ್ನ ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮ್ಮನೆ ಸಕ್ಯುಲೆಂಟ್ಸ್ಗಳು ಸ್ವಲ್ಪ ಸಣ್ಣ ಸಣ್ಣ ಪಾಟಲ್ಲಿ ಇರೋದ್ರಿಂದ ಅವಕ್ಕೆ ಸ್ವಲ್ಪ ದೊಡ್ಡ ಪಾಟ್ ಕೊಡಬೇಕಾಗಿದೆ, ಹಾಗಾಗಿ ರಿಪಾಟ್ ಮಾಡ್ತಾಯಿದ್ದೀನಿ. ಮಣ್ಣನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡ್ರೆ ಗಿಡಗಳು ಚೆನ್ನಾಗಿ ಬರ್ತವೆ. ತುಂಬ ಫರ್ಟಿಲೈಸರ್ ಏನು ಹಾಕೋದು ಬೇಡ, ಸಾಫ್ಟಾಗಿರಬೇಕು ಮಣ್ಣು, ಈ ಥರ ಉಡಿ ಉಡಿ ಆಗಿರಬೇಕು. ಸ್ವಲ್ಪ ಕಲ್ಲು ಮಿಶ್ರಿತ ಮಣ್ಣಿದ್ರೂ ಸಕ್ಯುಲೆಂಟ್ಸ್ಗಳಿಗೆ ಚೆನ್ನಾಗಿರುತ್ತೆ. ಈ ಸಕ್ಯುಲೆಂಟ್ಸ್ ಗಿಡಗಳು ನೋಡಿ ತುಂಬ ಬೇರೇನೂ ಇಲ್ಲ, ಹಾಗಾಗಿ ಈ ಗಿಡಗಳಿಗೆ ತುಂಬ ದೊಡ್ಡ ಪಾಟ್ ಕೊಡೋಂಥ ಅಗತ್ಯ ಇರಲ್ಲ ಅನಿಸುತ್ತೆ. ನೋಡಿ ಮಣ್ಣೆಲ್ಲ ಎಷ್ಟು ಉಡಿ ಉಡಿ ಆಗಿದೆ. ಆದರೆ ಇದು ತುಂಬ ದಿವಸದಿಂದ ರಿಪಾಟ್ ಮಾಡಿಲ್ಲ ನಾನು. ನೋಡಿ ಇಷ್ಟೇ ಬೇರಿರೋದು. ಚೆಕ್ ಮಾಡೋಣ ಹೇಗಿದೆ ಅಂತ. ಈ ಗಿಡದಲ್ಲಿ ತುಂಬ ಬೇರೇನು ಬಂದಿಲ್ಲ ನೋಡಿ, ಇಷ್ಟು ದೊಡ್ಡ ಬೇರು ಬಂದಿದೆ ಅಷ್ಟೇ, ಇಷ್ಟು ಉದ್ದ ಇದೆ. ಇದು ಕೂಡ ಒಂದು ಕಟ್ಟಿಂಗ್ಗೆ ಹಾಕಿರೋದು. ನಾನು ರಿಪಾಟ್ ಮಾಡೋದಕ್ಕೆ ಕವರ್ ಹಾಕಿದ್ದೀನಿ, ಚಗರೆಯನ್ನು ಹಾಕಿದ್ದೀನಿ. ಚಗರೆಯನ್ನು ಹಾಕಿ ಈಗ ಒಳಗಡೆ ಸ್ವಲ್ಪ ಮಣ್ಣೆಲ್ಲ ಹೋಗಲಿ ಅಂತೇಳಿ ಚಗರೆನೇ ಮೊದಲು ಫ್ರೆಶ್ ಮಾಡಿ ತುಂಬಲ್ಲ, ಮಣ್ಣು ಸ್ವಲ್ಪ ಅದರೊಳಗಡೆ ಸೇರಲಿ ಅಂತೇಳಿ ಹೀಗೆ ಹಾಕಿದ್ದೀನಿ. ಈಗ ಇದ್ರ ಮೇಲೆ ಈ ಗಿಡಗಳನ್ನ ನೆಡುವಂತಹ ಕೆಲಸವನ್ನು ಮಾಡ್ತೇನೆ. ಈ ಗಿಡನ ಸ್ವಲ್ಪ ಡೀಪ್ಗೆ ಹಾಕ್ತೇನೆ. ಹೀಗೆ ನೋಡಿ ಬೇರೆಲ್ಲ ಏನಿಲ್ಲ, ಒಂದೇ ಒಂದು ಮದರ್ ರೂಟ್ ಈ ಥರ ಬಂದಿದೆ. ಈ ಪಾಟ್ದು ರಿಪಾಟ್ ಕೆಲಸ ಮುಗೀತು. ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ತೆಗೆದುಬಿಟ್ಟೆ, ದೊಡ್ಡ ಪ್ಲ್ಯಾಂಟ್ಸ್ ಮಾತ್ರ ಒಂದೇ ಪಾಟ್ಗೆ 3 ಗಿಡನ ಹಾಕಿದ್ದೀನಿ. ಈ ಪಾಟು ತುಂಬ ಚಿಕ್ಕ ಪಾಟು, ಇದರಲ್ಲಿ ಇಷ್ಟೊಂದು ಗಿಡ ಆಗಿದೆ. ಇದನ್ನ ಈಗ
ಈ ಪಾಟ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಚೂರು ಮಣ್ಣಿಲ್ಲ, ಬರೀ ಕೋಕೋಫಿಟ್ ಮಾತ್ರ ಇದೆ ಈ ಪಾಟಲ್ಲಿ. ತುಂಬ ಚೆನ್ನಾಗಿ ಗಿಡ ಡೆವಲಪ್ ಆಗಿದೆ ಈ ಪಾಟಲ್ಲಿ. ಈ ಥರ ಸಣ್ಣ ಸಣ್ಣ ಎಲೆಗಳು ಉದುರ್ತಾವಲ್ಲ, ಇವು ಏನು ವೇಸ್ಟ್ ಆಗೋಲ್ಲ. ಇವನ್ನ ಸೀಡ್ಲಿಂಗ್ಸ್ ಟ್ರೈಗೆ ಹಾಕ್ಕೊಂಡ್ರೆ ಇದರಲ್ಲೂ ಕೂಡ ನಮಗೆ ಒಳ್ಳೆ ಗಿಡ ಸಿಗುತ್ತೆ. ಈ ಗಿಡದ ರಿಪಾಟು ಮುಗೀತು. ಸ್ವಲ್ಪ ಉದ್ದ ಇದ್ದಂತಹ ಗಿಡನೆಲ್ಲ ಕಟ್ ಮಾಡಿಬಿಟ್ಟೆ. ನೋಡಿ, ಇದು ಇಷ್ಟು ಬಿಸಿಲೇ ತಡ್ಕೋತಾ ಇಲ್ಲ, ಯಾಕೆಂದರೆ ಈ ಗಿಡ ನೆರಳಲ್ಲಿರೋದು. ಹಾಗಾಗಿ ಇದು ತುಂಬ ಸಪ್ಪೆ ಸಪ್ಪೆ ಆಗ್ತಾ ಇದೆ ಈ ಗಿಡ. ರಿಪಾಟ್ ಕೆಲಸ ಮುಗೀತು ಇದ್ರದ್ದು. ಈ ಪಾಟ್ ನೋಡಿ ಎಷ್ಟು ಖುಷಿಯಾಗಿ, ಎಷ್ಟು ದಪ್ಪ ಸ್ಟೆಮ್ ಎಲ್ಲ ಇದೆ. ಬಟ್ ಇದನ್ನು ಹಿಂಗೆ ಬಿಟ್ಟರೆ ಗಾಳಿ ಆಡದೆ ಗಿಡ ಹಾಳಾಗೋ ಚಾನ್ಸಸ್ ಇದೆ. ಹಾಗಾಗಿ ಇದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಈ ಗಿಡನ. ಈ ರೀತಿ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಇದ್ದಂತಹ ಗಿಡಗಳನ್ನು ತೆಗೆದುಬಿಟ್ಟು ಎಲ್ಲನೂ ಈ ರೀತಿ ದೊಡ್ಡ ಪಾಟ್ಗೆ ರಿಪಾಟ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ವಿಡಿಯೋ ಮಾಡಿ ತೋರಿಸೋದಕ್ಕಾಗಲ್ಲ. ಸಣ್ಣ ಸಣ್ಣ ಬೇಬಿ ಪ್ಲ್ಯಾಂಟ್ಸ್ಗಳಿದ್ದಂಥವನ್ನ ಅಲ್ಲಲ್ಲೇ ಈಗ ಬಿಡ್ತಾಯಿದ್ದೀನಿ. ಇದನ್ನೆಲ್ಲ ಇಲ್ಲಿಗೆ ರಿಪಾಟ್ ಮಾಡ್ತೇನೆ. ಇನ್ನೂ ಸುಮಾರು ರಿಪಾಟಿಂಗ್ ಕೆಲಸ ಇದೆ. ನೋಡಿ, ಈ ಥರ ಬೇಬಿ ಪ್ಲ್ಯಾಂಟ್ಸ್ ಇರೋದನ್ನೆಲ್ಲ ಅಲ್ಲಲ್ಲೇ ಬಿಟ್ಟಿದ್ದೀನಿ. ಇದರಲ್ಲಿ ಬೇಬಿ ಪ್ಲ್ಯಾಂಟ್ಸು, ದೊಡ್ಡ ದೊಡ್ಡ ಪ್ಲ್ಯಾಂಟ್ಸ್ ಎಲ್ಲ ಜಾಸ್ತಿ ಆಗಿತ್ತು. ಹಾಗಾಗಿ ಎಲ್ಲನೂ ತೆಗೆದು ಇವತ್ತು ಸಕ್ಯುಲೆಂಟ್ಸ್ ರಿಪಾಟ್ ಕೆಲಸ ನಡೀತಾ ಇದೆ. ನೋಡೋಣ ಇನ್ನು ಎಷ್ಟು ಗಿಡಗಳನ್ನ ರಿಪಾಟ್ ಮಾಡ್ತೀನಿ ಅಂತ ತೋರಿಸ್ತೇನೆ. ಈ ರೀತಿ ಪಾಟ್ ತುಂಬ ಬೆಳೆದಿದ್ದಂತಹ ಗಿಡಗಳಲ್ಲಿ ಈ ರೀತಿಯ ತಲೆಭಾಗವನ್ನು ಮಾತ್ರ ಕಟ್ ಮಾಡಿಕೊಂಡೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇವುಗಳೇ ಮತ್ತು ರೂಟ್ ಬಂದು ಚೆನ್ನಾಗಿ ಬೆಳೀತವೆ. ಇವುಗಳಲ್ಲಿ ಬೇಬಿ ಪ್ಲ್ಯಾಂಟ್ಸ್ಗಳು ತುಂಬ ಇತ್ತು. ಆ ಥರ ಕಟ್ ಮಾಡ್ಕೊಂಡಂತಹ ಕಟ್ಟಿಂಗ್ಗಳಿಗೆ ನಾನಿನ್ನೂ ಫಂಗಿಸೈಡ್ ಪೌಡರ್ ತಂದು ಇಟ್ಕೊಂಡಿಲ್ಲ ಮೇಲೆ. ಹಾಗಾಗಿ ಸದ್ಯಕ್ಕೆ ಮಣ್ಣನ್ನು ಮುಚ್ತಾ ಇದ್ದೀನಿ ಆ ಹೋಲ್ಗಳಿಗೆ. ಮಣ್ಣು ಕೂಡ ಮುಚ್ಬೋದು, ಫಂಗಿಸೈಡ್ ಪೌಡರ್ ಇರ್ಬೋದು, ಅರಿಶಿನ ಇರ್ಬೋದು, ಈ ಥರದ್ದು ಯಾವುದೇ ಬೇಕಾದ್ರೂ ಮುಚ್ಬೋದು. ಈ ಪಾಟಲ್ಲಿ ನೋಡಿ ತುಂಬ ಬೇಬಿ ಪ್ಲ್ಯಾಂಟ್ಸ್ ಇದೆ. ಹಾಗಾಗಿ ಇಡೀ ಪಾಟ್ನ ನನಗೆ ರಿಮೂವ್ ಮಾಡಿ ಹಾಕೋದಕ್ಕೆ ಇಷ್ಟ ಆಗಲಿಲ್ಲ, ಬೇಬಿ ಪ್ಲ್ಯಾಂಟ್ಸ್ಗಳು ಹಾಳಾಗ್ತವೆ ಅಂಥೇಳಿ ಇಷ್ಟು ತಲೆಭಾಗವನ್ನು ತಗೊಂಡಿದ್ದೀನಿ. ಇದನ್ನು ರಿಪಾಟ್ ಮಾಡ್ತೀನಿ. ಈಗ ಇಷ್ಟು ಸಿಮೆಂಟ್ ಪಾಟ್ಗಳಲ್ಲಿ ಇದ್ದಂತಹ ಗಿಡಗಳನ್ನು ನಾನು ರಿಪಾಟ್ ಮಾಡಿದೆ. ಇಷ್ಟು ಪಾಟ್ಗಳಿಗೆ ರಿಪಾಟ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಪಾಟ್ಗಳಲ್ಲಿ ಇದ್ದಂತಹ ಗಿಡಗಳನ್ನೆಲ್ಲ ರಿಮೂವ್ ಮಾಡಿ ದೊಡ್ಡ ದೊಡ್ಡ ಪಾಟ್ಗೆ ಹಾಕ್ತೆ. ಯಾಕೆಂದರೆ ಅವಕ್ಕೆ ಬೆಳೆಯೋದಕ್ಕೆ ಜಾಗ ಬೇಕಿತ್ತು. ಎಲ್ಲದಕ್ಕೂ ಈ ರೀತಿ ಪಾಟ್ ತುಂಬ ನೀರು ತುಂಬಿಸಿ ನೀರು ಹಾಕಿದ್ದೀನಿ, ನೆರಳಿಗಿಟ್ಟಿದ್ದೀನಿ. ಇದರಲ್ಲಿ ನೋಡಿ ಬರೀ ಬೇಬಿ ಪ್ಲ್ಯಾಂಟ್ಸ್ನೆಲ್ಲ ಇದಕ್ಕೆ ಹಾಕಿದ್ದೀನಿ. ತುಂಬ ಬಿಸಿಲಾಗ ಹೊತ್ತಾಯಿತು. ಇನ್ನೂ ಈ ಬೇಬಿ ಪ್ಲ್ಯಾಂಟ್ಸ್ಗಳನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಕೆಲಸ ಮುಗಿಸಿ ಮನೆಗೆ ಹೋಗೋ ಹೊತ್ತಾಯಿತು. ಬೆಳಿಗ್ಗೆ ಡ್ಯೂಟಿ ಮುಗೀತು. ಇನ್ನು ಸಂಜೆ ನೋಡ್ಕೊಳ್ಳುವ. ಸ್ವಲ್ಪ ಸ್ವೆಟ್ಟಿದ್ದಂತಹ ಮಣ್ಣೆಲ್ಲ ಹಾರಾಕಿದ್ದೀನಿ. ಮಳೆಗಾಲದಲ್ಲಿ ಎತ್ತಿ ಎತ್ತಿ ಇಟ್ಟಿದ್ದಂತಹ ಮಣ್ಣು ಇನ್ನೂ ಸ್ವಲ್ಪ ಸ್ವೆಟ್ಟಿದೆ, ಚೀಲದಲ್ಲಿತ್ತು, ಎಲ್ಲ ಸುರಿದಿದ್ದೀನಿ. ಇವಾಗ ಗುಡ್ಸಾಯಿತು, ಮನೆಗೆ ಹೋಗ್ತಾ ಇದ್ದೀನಿ.